ಸದ್ಯ ಮಧ್ಯಂತರ ಜಾಮೀನನ್ನ ಪಡೆದಿರುವಂತಹ ದರ್ಶನ್ ಬಿಜಿಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಈ ಮಧ್ಯೆ ಆಗಾಗ ಕೇಳಿ ಬರ್ತಾ ಇರೋದು ಯಾವಾಗ ಸರ್ಜರಿ ಅನ್ನೋ ಪ್ರಶ್ನೆ. ನಟ ದರ್ಶನ್ಗೆ ಆಪರೇಷನ್ ಯಾವಾಗ? ದರ್ಶನ್ಗೆ ಸರ್ಜರಿ ದಿನಾಂಕ ಫಿಕ್ಸ್ ಆಗಿದೆಯಾ ಇಲ್ವಾ? ಕೋರ್ಟ್ಗೆ ತಿಳಿಸುವುದಾಗಿ ದರ್ಶನ್ ಪರ ವಕೀಲ ಸಿವಿ ನಾಗೇಶ್ ಅವರು ಹೇಳಿದ್ದಾರೆ. ಕಾರಣ ಎಸ್ಪಿಪಿ ಅವರು ಅಲ್ಲಿ ಪ್ರಶ್ನೆ ಮಾಡಿದ್ರು. ಸರ್ಜರಿ ಯಾವಾಗ ಅನ್ನೋದ್ರ ಬಗ್ಗೆ ಹೇಳಿಲ್ಲ, ಕಾಲಹರಣ ಮಾಡ್ತಾ ಇದ್ದಾರೆ, ಮಧ್ಯಂತರ ಜಾಮೀನಿನ ದುರುಪಯೋಗ ಆಗಿದೆ, ಒಂದು ರೀತಿ ಸಿನಿಮಾ ನಟನೆಯ ರೀತಿಯಲ್ಲಿ ಇದನ್ನು ಕೂಡ ತೆಗೆದುಕೊಂಡ ಹಾಗೆ ಕಾಣಿಸ್ತಾ ಇದೆ ಅಂತೆಲ್ಲ ವಾದಿಸಿದ್ರು. ಏನಾಯ್ತು ಹಾಗಾದ್ರೆ ವಾದದ ಸಂದರ್ಭದಲ್ಲಿ? ಮುಂದಿನ ವಾರ ಮುಕ್ತಾಯ ಆಗತ್ತೆ ಅಂತ ಎಸ್ಪಿಪಿ ಹೇಳಿದ್ದಾರೆ. ಅಂದ್ರೆ ಯಾವಾಗ ಜಾಮೀನು ಅವಧಿ ಮುಕ್ತಾಯ ಆಗುತ್ತೆ ಅಂತ ಕೇಳಿದ್ದಾರೆ ಜಡ್ಜ್. ಅದಕ್ಕೆ ಮುಂದಿನ ವಾರಕ್ಕೆ ಮುಕ್ತಾಯವಾಗುತ್ತೆ, 6 ವಾರಗಳ ಅವಧಿ ಅಂತ. ಇನ್ನು ಆಪರೇಷನ್ ದಿನಾಂಕ ನಿಗದಿ ಆಗಿದೆ ಅಂತ ಈ ಸಂದರ್ಭದಲ್ಲಿ ಸಿವಿ ನಾಗೇಶ್ ಅವರು ಹೇಳ್ತಾರೆ. ಆಪರೇಷನ್ ದಿನಾಂಕ ನಿಗದಿ ಆಗಿದೆ ಅಂತ, ಬಟ್ ಯಾವಾಗ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಕ್ಲಾರಿಟಿ ಇಲ್ಲ. ಇದೇ ಪ್ರಶ್ನೆಯನ್ನ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಎತ್ತಿದ್ರು. ಯಾವಾಗ ಮಾಡಿಸ್ತೀರಿ ಹಾಗಾದ್ರೆ ಸರ್ಜರಿ ಬೇಕು ಅನ್ನೋದಾದ್ರೆ ಇಂಥ ದಿನಾಂಕ ಅನ್ನೋದು ಇರಬೇಕಲ್ವಾ ಅಂತ ಕೋರ್ಟ್ಗೆ ತಿಳಿಸೋದಾಗಿ ಈ ಸಂದರ್ಭದಲ್ಲಿ ದರ್ಶನ್ ಪರ ವಕೀಲ ಸಿವಿ ನಾಗೇಶ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುರಳೀಧರ್. ಒಂದಂತೂ ಕ್ಲಾರಿಟಿ ಸಿಕ್ಕಿದೆ, ದರ್ಶನ್ಗೆ ಸರ್ಜರಿ ಮಾಡ್ತಾರಾ ಇಲ್ವಾ ಅಂತ. ಆದ್ರೆ ಯಾವಾಗ ಅನ್ನೋದ್ರ ಬಗ್ಗೆ ಇವತ್ತಂತೂ ಉತ್ತರ ಸಿಗ್ಲಿಲ್ಲ. ಸೊ ಹಾಗಾದ್ರೆ ಸೋಮವಾರವೇ ಇದಕ್ಕೆ ಉತ್ತರ ನಿರೀಕ್ಷೆ ಮಾಡಬಹುದಾ? ಖಂಡಿತ ದಿವ್ಯಾ, ಯಾಕೆಂದ್ರೆ ಶೀಲ್ಡ್ ಕವರ್ ಅಲ್ಲಿ ಒಂದು ವರದಿಯನ್ನ ಸಲ್ಲಿಕೆಯನ್ನ ಮಾಡಿದ್ದಾರೆ ಸಿವಿ ನಾಗೇಶ್ ಅವರು. ಆ ಶೀಲ್ಡ್ ಕವರ್ ಅನ್ನ ಓಪನ್ ಮಾಡಿದ ಬಳಿಕ ಹೈಕೋರ್ಟ್ ನಲ್ಲಿ ಅದರ ಬಗ್ಗೆ ವಿವರಣೆಯನ್ನ ಕೊಡುವಂತ ಸಾಧ್ಯತೆಗಳು ಕೂಡ ಇರ್ತವೆ. ಯಾಕಂದ್ರೆ ಬೆಂಚ್ ನಲ್ಲಿ ಇದೆ ಈಗ ಪ್ರೆಸೆಂಟ್ ಅದರ ಶೀಲ್ಡ್ ಕವರ್, ಅದನ್ನ ನ್ಯಾಯಾಧೀಶರು ಓಪನ್ ಮಾಡಬೇಕು. ಓಪನ್ ಮಾಡಿದ ಬಳಿಕ ಎಸ್ಪಿಪಿ ಅವರ ಗಮನಕ್ಕೂ ಕೂಡ ತರುವಂತಹ ಸಾಧ್ಯತೆಗಳಿರ್ತವೆ. ಯಾಕೆಂದ್ರೆ ಸಿವಿ ನಾಗೇಶ್ ಅವರು ಅಂದ್ರೆ ಪ್ರಸನ್ನ ಕುಮಾರ್ ಅವರು ಯಾವಾಗ ಈ ರೀತಿಯ ಆಕ್ಷೇಪಣೆಗಳನ್ನ ಪ್ರಾರಂಭ ಮಾಡಿದ್ರು, ಮಧ್ಯಂತರ ಜಾಮೀನನ್ನ ರದ್ದು ಮಾಡಬೇಕು, ಜೊತೆಗೆ ಅವರನ್ನ ಜೈಲಿಗೆ ವಾಪಸ್ ಕಳಿಸಬೇಕು ಅಂತೇಳಿ ಯಾವಾಗ ಈ ರೀತಿಯ ವಾದವನ್ನು ಮಂಡನೆ ಮಾಡಲಿಕ್ಕೆ ಮುಂದಾದರೂ ಆ ಸಂದರ್ಭದಲ್ಲಿ ಸಿವಿ ನಾಗೇಶ್ ಅವರು ಕೂಡ ಅದಕ್ಕೆ ಆಕ್ಷೇಪಣೆಯನ್ನು ಎತ್ತಿರುವಂಥದ್ದು. ದಿನಾಂಕವನ್ನು ಈಗಾಗಲೇ ನಿಗದಿಯನ್ನು ಮಾಡ್ಕೊಂಡಿದ್ದೀವಿ ಅನ್ನೋದ್ರ ಬಗ್ಗೆ ಕೋರ್ಟ್ನ ಗಮನಕ್ಕೆ ತಂದರು. ಕೋರ್ಟ್ನ ಗಮನಕ್ಕೆ ತಂದ ಬಳಿಕ ಅದರ ಬಗ್ಗೆ ಮಾಹಿತಿಯನ್ನು ಈಗಾಗಲೇ ಕೋರ್ಟ್ಗೆ ಕೊಟ್ಟಿದ್ದೀವಿ ಅನ್ನೋದ್ರ ಬಗ್ಗೆ ಕೂಡ ಹೇಳಿದ್ದಾರೆ. ಸೋಮವಾರಕ್ಕೆ ಅರ್ಜಿ ವಿಚಾರಣೆ ಮತ್ತೆ 2:30ಕ್ಕೆ ಬರ್ತಾ ಇದೆ, ಮಧ್ಯಾಹ್ನ 2:30ಕ್ಕೆ. ಆ ಸಂದರ್ಭದಲ್ಲಿ ಯಾವ ದಿನಾಂಕದಂದು ಅವರಿಗೆ ಶಸ್ತ್ರಚಿಕಿತ್ಸೆ ಆಗುತ್ತೆ, ಆಪರೇಷನ್ ಆಗುತ್ತೆ ಅನ್ನೋದ್ರ ಬಗ್ಗೆ ಸ್ಪಷ್ಟನೆಗಳು ಸಿಕ್ಕಂಥದ್ದು. ಜೊತೆಗೆ ಅದಾದ ಬಳಿಕ ಅವರು ಎಷ್ಟು ದಿನಗಳ ಕಾಲ ರೆಸ್ಟನ್ನು ಮಾಡಬೇಕು. ಯಾಕೆಂದರೆ ಈಗ ಇನ್ನ ಸಿಕ್ಕಿರುವಂಥದ್ದು ಕೇವಲ ಮಧ್ಯಂತರ ಜಾಮೀನು. ಅಂದರೆ ರೆಗ್ಯುಲರ್ ಬೇಲ್ ಏನಿದೆ, ರೆಗ್ಯುಲರ್ ಬೇಲ್ಗೆ ಇನ್ನೂ ಯಾವುದೇ ರೀತಿಯ ಪ್ರತಿವಾದ ಮುಕ್ತಾಯ ಆಗಿಲ್ಲ. ಆಕ್ಷೇಪಣವಾದ ಏನಿತ್ತು ಅದು ಮುಕ್ತಾಯ ಆಗಿಲ್ಲ. ಅದರ ಆದೇಶ ಬಹುತೇಕ ಇನ್ನೂ ಕೂಡ ತಡ ಆಗುವಂಥ ಸಾಧ್ಯತೆಗಳಿರ್ತವೆ. ಆ ಸಂದರ್ಭದಲ್ಲಿ ಇವ್ರಿಗೆ ಜಾಮೀನನ್ನ ಏನು ಮಧ್ಯಂತರ ಜಾಮೀನು ಏನಿದೆ ಅದನ್ನು ವಿಸ್ತರಣೆ ಮಾಡಬೇಕಾ ಏನು ಅನ್ನೋದ್ರ ಬಗ್ಗೆನೂ ಕೂಡ ಹೈಕೋರ್ಟ್ ಒಂದು ತೀರ್ಮಾನವನ್ನು ಮಾಡುವಂಥದ್ದು. ದಿವ್ಯಾ, ಥ್ಯಾಂಕ್ ಯು ಮುರಳಿ ನಿಮ್ಮೆಲ್ಲ ಮಾಹಿತಿಗೆ.